ರೌಡಿ ಶೀಟರ್ ಶಿವಪ್ರಕಾಶ್ ಉರುಫ್ ಬಿಕ್ಲು ಶಿವ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಹೊಸ ಟ್ವಿಸ್ಟ್ ಸಿಕ್ಕಿದೆ. ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ನಾನು ಭೈರತಿ ಬಸವರಾಜ್ ವಿರುದ್ಧ ದೂರನ್ನ ಕೊಟ್ಟಿಲ್ಲ. ಪೊಲೀಸರು ಭೈರತಿ ಬಸವರಾಜ್ ಹೆಸರನ್ನ ಸೇರಿಸಿಕೊಂಡಿದ್ದಾರೆ. ನನ್ನ ಮಗ ನೀಡಿರುವ ದೂರಿನ ಆಧಾರದ ಮೇಲೆ ಹಾಕಿಕೊಂಡಿದ್ದಾರಷ್ಟೇ. ಪಬ್ಲಿಕ್ ಟಿವಿಗೆ ಬಿಕ್ಲು ಶಿವ ತಾಯಿ ವಿಜಯಲಕ್ಷ್ಮಿ ಕೊಟ್ಟಂತಹ ಹೇಳಿಕೆ. ಈ ಮೂಲಕ ಬಿಕ್ಲು ಶಿವ ಕೊಲೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಬಿಕ್ಲು ಶಿವ ತಾಯಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಹೌದು ಇರ್ಬೇಕು ಸರ್. ನಾನು ಅದೇ ಕೇಟೆ. ನಾನು ಪೊಲೀಸ್ ಅವ್ರ ಹತ್ರ ನಮ್ಮನ್ನ ಕರೆದ್ರು. ಯಾವ ಸರ್ ನಿಮಗೆಲ್ಲ ಎಲ್ಲೆಲ್ಲಿ ಏನೇನು ಜಗಳ ಆಗುತ್ತೆ ಎಲ್ಲ ಗೊತ್ತಿರುತ್ತೆ. ಇವತ್ತು ನಮ್ಮ ಮಗನಿಗೆ ಇಷ್ಟೊಂದು ಅಣಿ ಆಗುತ್ತೆ, ಮುಂದೆ ನಿಮ್ಗೆ ಗೊತ್ತಿದ್ರೆ ನಮ್ಮ ಮಗನ ಶಿವನ ಅಂತಾರಲ್ಲ, ಅವನ್ನ ಬಿಟ್ಬಿಟ್ರಲ್ಲ ಸರ್ ನೀವು. ಯಾವುದ್ಯಾವುದೋ ಹಾಕಿದ್ರೆ ಖಂಡಿತ ನಿಮ್ಗೆ ಗೊತ್ತಿರುತ್ತೆ. ನೀವು ಏನು ಆಚರಣೆ ಚೆನ್ನಾಗಿರಿ ಸರ್ ಅಂತ ಬಿಟ್ಬಿಟ್ಟು. ಇಲ್ಲ ಸರ್, ಅದೆಲ್ಲ ಅವ್ರೇ ಹಾಕ್ಕೊಂಡಿರಿ ಸರ್. ಪೊಲೀಸ್ ಅವ್ರು ಹಾಕ್ಕೊಂಡಿರಿ ಸರ್. ಇವ್ರು ಕೇಳಿದ್ರೆ ನೀವು ಮೊಬೈಲಲ್ಲಿ ಮಾತಾಡ್ತಿದ್ಯಾ, ಅದನ್ನು ನನಗೆ ಒಂಥರ ಭಯ ತೋರ್ಸೋದು. ನನ್ನ ಹೆಸರು ಅಷ್ಟು ನಾನು ತುಂಬ ಟೆನ್ಷನ್ ಅಂದರೆ ನನ್ನ ಜ್ಞಾಪಕನೇ ನಮಗಿಲ್ಲ ಸರ್. ಅವತ್ತು ಅವ್ರ ಹೆಸರು ಹೇಳ್ತಾರೆ, ಇವನ ಹೆಸರು ಹೇಳಿದಾನಮ್ಮ, ಇವನ ಹೆಸರು ಅವ ಏನೋ ನನ್ನ ಅಣ್ಣಿರಬೇಕು ಏನೋ ಗೊತ್ತಿಲ್ಲ ಸರ್. ನೋಡಿ ನಮ್ಮ ಸೊಸೆ ಅಣ್ಣನೂ ಅಲ್ಲೇ ಇದ್ರು, ನನ್ನ ಜೊತೆಲಿ ಇದ್ರು. ನಮ್ಮ ಮಗ ಫಸ್ಟ್ ಕಂಪ್ಲೇಂಟ್ ಕೊಟ್ಟಿದ್ದಾನಲ್ಲ, ಅದರಲ್ಲಿ ಇರ್ತದಂತೆ, ಅದರಲ್ಲಿ ಇದೆ, ಅವ್ರ ಹೆಸರಲ್ಲೇ ಇದೆ ಅಂತ ಹೇಳಿದ್ರು. ಇವಾಗ ನಾನು ಯಾರ ಹೆಸರು ಕೊಟ್ಟಿಲ್ಲ ಸರ್, ಯಾರ ಹೆಸರು ಕೊಟ್ಟಿಲ್ಲ. ಏನು ಗೊತ್ತಿಲ್ಲ ಅಂದ್ಮೇಲೆ ನಾನು ಯಾರ ಹೆಸರು ಸರ್ ಕೇಳೋ. ಅವಾಗ ಏನು ಹೇಳಿದ್ರು, ಈ ಥರ ಕಂಪ್ಲೇಂಟ್ ಕೊಟ್ರಮ್ಮ ಇದಾಗಲ್ಲ, ನೀವು ನಾನು ಇದೆಲ್ಲ ನೋಡಿದೆ, ಅದೆಲ್ಲ ನೋಡಿದೆ ಅಂತ ನೀನು ಕೇಳು, ಅದೆಲ್ಲ ಬರೆದ್ರೆ ನಿಮ್ಗೆ ಕೇಸ್ ಸ್ಟ್ರಾಂಗ್ ಅಂತ. ಆವಾಗ ಇದು ಹತ್ಯೆಯಾದಂತಹ ರೌಡಿ ಶೀಟರ್ ಬಿಕ್ಲು ಶಿವ ತಾಯಿ ವಿಜಯಲಕ್ಷ್ಮಿ ಅವರ ಸ್ಟೇಟ್ಮೆಂಟು. ನಾನು ಭೈರತಿ ಬಸವರಾಜ್ ಹೆಸರನ್ನ ಎಲ್ಲೂ ಕೂಡ ಪ್ರಸ್ತಾಪಿಸಿಲ್ಲ. ಹಳೆಯ ವಿಚಾರವನ್ನ ಇಟ್ಕೊಂಡು ನನ್ನ ಮಗನ ದೂರಿನ ಆಧಾರದ ಮೇಲೆ ಭೈರತಿ ಬಸವರಾಜ್ ಹೆಸರನ್ನ ಪೊಲೀಸರು ಉಲ್ಲೇಖಿಸಿದ್ದಾರೆ ಅಂತ ತಿಳಿಸಿದ್ದಾರೆ.